ಜನಗಳು ಸಾಗರ ಹಂಗೆ ಎಲ್ಲರೂ ನನ್ನನ್ನೇ ನೋಡ್ತಾವ್ರೆ, ಬ್ಲಾಗ್ ಮಾಡ್ತಿದ್ರೆ ನಾನು ಕಾನ್ಫಿಡೆನ್ಸ್ ಇರಬೇಕು ಪಬ್ಲಿಕ್ ನಾನು ಬ್ಲಾಗ್ ಮಾಡೋಕ್ಕೆ. ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಕೇರಳಿಗೆ ಹೋಗಿದ್ದೆ, ಅಲ್ಲಿ ತುಂಬ ಜನ ಬಂದಿದ್ರು. ಊಟ ಮಾಡಿಕೊಂಡು ಅಲ್ಲಿ ಲಸ್ಸಿ ಕುಡಿದು ಈ ಕಡೆ ಬಂದಿದ್ದೀವಿ. ನಮ್ಮ ಹಿಂದಾದವರು ಸರ್ಕಸ್ನಲ್ಲಿ ಕೆಲಸ ಮಾಡ್ತಿದ್ರು. ಹೆಂಗೆ ಸೈಕು 50 ರೂಪಾಯಿ ಟಿಕೆಟ್ ಇರುತ್ತೆ ಮಿನಿಮಮ್, ಅಷ್ಟೇ, ಎಷ್ಟಾದರೂ ತಿನ್ಬೋದು. ಭಯಾನೆಲ್ಲ ಕೇಳಿ ಟೀ ಕುಡ್ದು ಇವಾಗ ಮತ್ತೆ ಮನಿಕೊಳ್ಳೋಕ್ಕೆ 2 ಗಂಟೆ ಟೈಮ್ ಇದೆ. ಆ್ಯಕ್ಚುಲಿ ಇವಾಗ ಒಬ್ಬನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ಆದರೆ ಮಾಡ್ತೀನಿ. ಯಾರಿಂದ ಏನೂ ಆಗಲ್ಲ, ಯಾರು ಹೇಳಿದ್ರು ಏನೂ ಆಗಲ್ಲ. ನಮಗೆ ನಾವೇನೆ 4 ಜನ ನೋಡ್ಕೊಂಡು ಏನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನಾವು ಮಾಡೋದು ಕೆಲಸ ಮಾಡ್ತಾನೆ ಇರಬೇಕು. ಇದು ಇಸ್ತೆಮದ ಡೇಟು ಬೆಳಿಗ್ಗೆ 5:20. ಬೆಳಿಗ್ಗೆ ಫಜರ್ ನಮಾಜ್ ಅಜಾ ಆಗ್ತಿದೆ. ಎಲ್ಲಾ ಜನರು ಇವಾಗ ಎದ್ದೊಳ್ತಿದ್ದಾರೆ. ಅಜಾ ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ ನೀವೂನು ಕೇಳಿ. ಹೆಲೋ ಎವ್ರಿವನ್. ಸೊ ಇವತ್ತು ಇಸ್ತೆಮಾ ಡೇಟು. ಇವತ್ತು ಎಲ್ಲರೂ ಬೆಳಿಗ್ಗೆ 5:15ಗೆ ಎದ್ಬಿಟ್ಟವ್ರೆ. 5:05 ಎದ್ದೊಳ್ಳಿದ್ದಾರೆ ಎಲ್ಲ. ಆಲ್ಮೋಸ್ಟ್ ಅರ್ಧ ಜನ ಬಂದಿದ್ದಾರೆ ಇಸ್ತೆಮಾಗೆ. ಇದು ಇನ್ನ 2ನೇ ದಿವಸ. ಒಂದು 10 ಗಂಟೆ ಆದ್ಮೇಲೆ ಎಲ್ಲರೂ ಬರ್ತಾರೆ. ನಾವು ಇವಾಗ ಎದ್ದು ಹೋಗ್ತಾ ಇದ್ದೀವಿ. ಮುಖ ತೊಳಿ ನಮ್ಮ ಇಬ್ಬರು ಫ್ರೆಂಡ್ ಮುಂದೆ ಹೋಗ್ತಾ ಇದ್ದಾರೆ. ಜನಗಳು ನೋಡಿ ನಿಂತಿರೋದು ಅಷ್ಟಿಂದ ಅಷ್ಟು ಲಾಸ್ಟ್. ಸೊ ನಮ್ಮ ಡೇಟು ಹೆಂಗಿರುತ್ತೆ ಅಂತ ವಿಡಿಯೋ ಕಂಟಿನ್ಯೂವರೆಗೂ ನೋಡಿ, ಲಾಸ್ಟ್ವರೆಗೂ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಸೊ ಬೆಳಿಗ್ಗೆ ಫಜರ್ ನಮಾಜ್ ನಡೀತಾ ಇದೆ ಇವಾಗ ನೋಡಿ, ಎಲ್ಲರೂ ನಿಂತಿದ್ದಾರೆ. ಫಜರ್ ನಮಾಜ್ ನಡೀತಿದೆ. ಬೇಗ ಹೋಗಿ ನಾವು ನಮಾಜಿ ಮಾಡ್ಕೊಳ್ಳೋಣ. ನಮಾಜಿ ಮಾಡ್ಕೊಂಡು ಬೆಳಗ್ಗೆ ತೋರಿಸ್ತೇನೆ. ಎಲ್ಲರೂ ನಮಾಜಿ ಮಾಡ್ತಾವ. ಇವಾಗ ಫಜರ್ ನಮಾಜ್ ಆಯ್ತು. ಆಚೆಗಡೆ ಹೋಗ್ತಾ ಇದೀವಿ. ವ್ಯೂ ನೋಡ್ರಿ ಹೆಂಗಿದೆ. ವ್ಯೂ ಸಖತ್ತಾಗೈತೆ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕಣ್ಣಿಂದ ನೋಡ್ತಿರಿದ್ರೆ ಅಬ್ಬ ವ್ಯೂ ನೋಡ್ರಿ ಹೆಂಗಿದೆ, ಸಖತ್ತಾಗಿದೆ ಬಿಡಿ. ಇವಾಗ ಎಲ್ಲ ನಮಾಜಿ ಎಲ್ಲ ಆಯ್ತು. ಈಗ ಫಜರ್ ಬೆಳಿಗ್ಗೆ ನಮಾಜಿ. ವ್ಯೂ ನೋಡಿ ಹೆಂಗಿದೆ ಬೆಳಿಗ್ಗೆ ಹೊತ್ತು. ಆಲ್ಮೋಸ್ಟ್ ಟೈಮ್ ಬಂದು ಈಗ 6:30. ಸಾರಿ 6:30 ಹಿಂಗಿದೆ. ಸಖತ್ತಾಗಿದೆ ವ್ಯೂ ಅಂತ. ಫುಲ್ ಸೈಕ್ ಆಗಿದೆ ವ್ಯೂ ಅಂತೂ. 6:30ಗೆ ಇವತ್ತು ಡೇಟು ಇಸ್ತೆಮಾದು ಇನ್ನೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಒಬ್ಬನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ಆದರೆ ಮಾಡ್ತೀನಿ. ಯಾರಿಂದ ಏನೂ ಆಗಲ್ಲ, ಯಾರು ಹೇಳಿದ್ರು ಏನೂ ಆಗಲ್ಲ. ನಮಗೆ ನಾವೇನೆ 4 ಜನ ನೋಡ್ಕೊಂಡು ಏನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನಾವು ಮಾಡೋದು ಕೆಲಸ ಮಾಡ್ತಾನೆ ಇರಬೇಕು. ಜನಗಳು ಅದ್ದೇಳ್ತಾರೆ ಅಂತ ಕಾನ್ಫಿಡೆನ್ಸ್ ನಾವು ಮಾಡ್ಕೋಬಾರ್ದು. ವ್ಯೂ ಎಂಜಾಯ್ ಮಾಡಿ ಸಾಕು. ಸೊ ಬ್ಲಾಗ್ನ ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ. ಇವತ್ತಿಂದು ಡೇಟು ಎಲ್ಲ ತೋರಿಸ್ತೀನಿ, ನನ್ನ ಜೊತೆನೆ ನೋಡಿರಂತೀನಿ. ಇವಾಗ ಫಜರ್ ನಮಾಜ್ ಆದ್ಮೇಲೆ ಬಯಾನ್ ನಡೀತಾ ಇದೆ. ಎಲ್ಲಾ ನಮಾಜಿಗೂ ಒಂದೊಂದ್ಸಲಿ ಬಯಾನ್ ಮಾಡ್ತಾರೆ. ಇವಾಗ ಫಜರ್ ನಮಾಜ್ ಆದ್ಮೇಲೆ ಆಲ್ಮೋಸ್ಟ್ 8 ಗಂಟೆವರೆಗೂ ಈ ಬಯಾನ್ ನಡೆಯುತ್ತೆ. ಇವಾಗ ಬಯಾನ್ ಮುಗೀತು. ಬಯಾನ್ ಎಲ್ಲ ಕೇಳಿ ಟೀ ಕುಡ್ದು ಇವಾಗ ಮತ್ತೆ ಮನಿಕೊಳ್ಳೋಕ್ಕೆ 2 ಗಂಟೆ ಟೈಮ್ ಇದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಚಪ್ಪಲಿ
ಚಪ್ಪಲಿ ತಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಮನಿಕೊಳ್ಳೋಕ್ಕೆ. ಸೊ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ, ಇಲ್ಲಾಂದರೆ ಮನಿಕೊಳ್ತಾ ಇರೋದೆ ಕಥೆ. ಈಗ ಚಳಿ ಬೇರೆ ಆಗ್ತಿದೆ. ಬನ್ನಿ ಹೋಗಿ ನೋಡೋಣ ಯಾರಾದರೂ ಇದ್ದಾರೋ ಇಲ್ವೋ ಬ್ಯಾಗ್ ಹತ್ರ, ನಮ್ಮ ಬ್ಯಾಗ್ ಹತ್ರ ಅಂತ. ಇದು ಬೇರೆ ನಮ್ಮ ಬ್ಯಾಗ್ ಎಲ್ಲಿರೋದು, ನಮ್ಮ ಬ್ಯಾಗ್ಗಳು ಕಾಣಿಸ್ತಿಲ್ಲ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಬರೇ ಇತ್ಕಾಟಾನೆ ಚಳಿಯಲ್ಲಿ. ಎಲ್ಲಿ ಬ್ಯಾಗು ನಮ್ದು, ಬ್ಯಾಗು ನಮ್ದು. ಎಲ್ಲಪ್ಪ ಜಗಳ ಮಾಡ್ಕೊಂತಾರೆ ಇವರಿಬ್ರು ಜಗಳ ಮಾಡ್ಕೊಂತವ್ರೆ. ಸೊ ಇವಾಗ 10-10:30 ಆಗ್ತಿದೆ. ಇವಾಗ ಎದ್ದು ಟಿಫನ್ ಮಾಡಕ್ ಹೋಗ್ತಾ ಇದೀವಿ 5 ಜನ. ಇವಾಗ ಅಲ್ಲಿ ಹೋಗಿ ನೋಡಬೇಕು. 50 ರೂಪಾಯಿ ಟಿಕೆಟ್ ಇರುತ್ತೆ ಮಿನಿಮಮ್, ಅಷ್ಟೇ, ಎಷ್ಟಾದರೂ ತಿನ್ಬೋದು. ಇವಾಗ ಹೋಗಿ ತಿಂದು ಅಲ್ಲಿಂದ ಮತ್ತೆ ಬರಬೇಕು. ಇದು ಕುರಾನ್ಗೆ ಹಲ್ಕೆ ಅಂತ ಮಾಡ್ತಾ ಇದ್ದಾರೆ. ಕುರಾನ್ನಲ್ಲಿ ಮತ್ತು ಹದೀಸ್ನಲ್ಲಿ ಏನೇನಿದೆ ಅದನ್ನು ಹೇಳ್ತಾರೆ. ಇವಾಗ ಅದಾದಮೇಲೆ ಮತ್ತೆ ಜಹರ್ ನಮಾಜ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಮೌಲಾನದು ಬಯಾನ್ ಇರುತ್ತೆ. ಯಾವ್ದನ್ನ ನಮಾಜ್ ಆಗಲಿ ಅದಾದಮೇಲೆ ಒಂದೆಲ್ಲ ಅಂದರೆ ಒಂದು ಮೌಲಾನದ ಬಯಾನ್ ಇರುತ್ತೆ. ಅದರ ಇಂಪಾರ್ಟೆಂಟ್ ಮೌಲಾನದು ಬಯಾನು ದೊಡ್ಡ ಮೌಲಾನ ಇರ್ತಾರಲ್ಲ, ಅದು ಮೊಹರಿಬ್ ಕಿ ನಮಾಜ್ ಅಂತ 6 ಗಂಟೆ ಅದಾದಮೇಲೆ ಮಾಡ್ತಾರಲ್ಲ ನಮಾಜ್, ಅದಾದಮೇಲೆ. ಸೊ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಬಂದು ಮಾತಾಡೋಣ ಮುಂದೆ. ನಾವು ಊಟ ಮಾಡೋಕ್ಕೆ ಅಂತ ಝೋನಿಗೆ ಬಂದ್ವಿ. ಇವಾಗ ಝೋನ್ ಏನಂದ್ರೆ ಇಸ್ತೆಮಾದ ಅಫಿಷಿಯಲ್ ಹೋಟೆಲ್ಸು. ಇಲ್ಲಿ ಊಟ ಬರೇ 50 ರೂಪಾಯಿ ಅಷ್ಟೇ, ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ಊಟ ಮಾಡ್ಕೊಂಡು ಬಂದ್ವಿ. ಲಸ್ಸಿ ಕೊಡ್ತಿದ್ರು, ಲಸ್ಸಿ ತೊಗೊಂಡು ಕುಡಿತಾ ಇದ್ದೀವಿ. ಈಗ ಸಖತ್ತಾಗೈತೆ ಲಸ್ಸಿ ಅಂತೂ, ಸಖತ್ತಾಗೈತೆ. ಕುಡಿತಾ ಇದ್ದೀವಿ. ಕುಡ್ದು ಇವಾಗ ಮತ್ತೆ ಪೆಂಡಾಲ್ಗೆ ಹೋಗ್ಬೇಕು. ನೀನು ಕುಡಿತಿಲ್ವಾ? ನಂಗೆ ಬೇಡವಂತೆ, ನಾವೇ 4 ಜನ ಕುಡಿತೀವಿ. ಕುಡ್ದು ಹೋಗೋಣ. ಇವಾಗ ಊಟ ಮಾಡಿಕೊಂಡು ಅಲ್ಲಿ ಲಸ್ಸಿ ಕುಡಿದು ಈ ಕಡೆ ಬಂದಿದ್ದೀವಿ. ನಮ್ಮ ಹಿಂದಾದವರು ಸರ್ಕಸ್ನಲ್ಲಿ ಕೆಲಸ ಮಾಡ್ತಿದ್ರು. ಹೆಂಗೆ ಸೈಗು ಹೆಂಗೆ ಇದು ಮಾಡ್ತಿದ್ದಾರೆ ನೋಡಿ. ಬಾಟಲ್ ಫ್ಲಿಪ್ಪು, ಪರ್ಫೆಕ್ಟ್. ನೀನು ಫ್ಲಿಪ್ ಮಾಡಪ್ಪ, ಬೆಳಗ್ಬಿಟ್ಟ. ಅವರು ಜಗಳ ಮಾಡ್ಕೊಂಡು ಇಬ್ರು ಮತ್ತೆ ಬಂದ. ಅವನು ಬೇಡ ಬಿಡಿ, ಇವನು ಬರೇ ಇದೇ ಕೆಲಸ, ತೋರ್ಸಲ್ಲ ಬಿಡು. ಇವಾಗ ಪೆಂಡಲ್ ಹೊಲಿಗೆ ಹೋಗಿ ಆಮೇಲೆ ವಿಡಿಯೋ ಮಾಡೋಣ. ಹಂಗೆ ನೋಡ್ತೀರ್ರಿ. ಇವಾಗ ಊಟ ಮಾಡಿಕೊಂಡು ಲಸ್ಸಿ ಕುಡ್ದು ಮತ್ತೆ ಹೋಗ್ತಾ ಇದ್ದೀವಿ ಪೆಂಡಾಲ್ ಒಳಗಡೆ ಕೂತ್ಕೊಳ್ಳೋಕ್ಕೆ. ಬಯಾನ್ ನಡೀತಾ ಇದೆ, ಬಯಾನ್ ಕೇಳೋಣ ಅಂತ ಏನಿಗೆ ಬಂದಿದ್ದೀವಿ, ಅದು ಮಾಡಲೇಬೇಕು. ಜನಗಳು ಸಾಗರ, ಹಂಗೆ ಎಲ್ಲರೂ ನನ್ನನ್ನೇ ನೋಡ್ತಾವ್ರೆ. ಬ್ಲಾಗ್ ಮಾಡ್ತಿದ್ದಾರೆ. ನಾನು ಕಾನ್ಫಿಡೆನ್ಸ್ ಇರಬೇಕು ಪಬ್ಲಿಕ್ನಲ್ಲಿ ಬ್ಲಾಗ್ ಮಾಡೋಕ್ಕೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಅಲ್ವಾ. ನೋಡಿ, ನಾನು ಸ್ಟ್ರಕ್ ಆಗ್ತಾ ಇದ್ದೀನಿ. ಇವಾಗ ಹೋಗಿ ಬಯಾನ್ ಕೇಳಿ ಜೋಹರ್ ನಮಾಜ್ವರೆಗೂ ಬಯಾನ್ ಆಗುತ್ತೆ, 1.5 ಗಂಟೆವರೆಗೂ. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಬಯಾನ್ ಮಾಡ್ತಾರೆ ಬೇರೆಯವ್ರ ಮೌಲಾನ. ಅಲ್ಲಿವರೆಗೆ ಇಲ್ಲೇ ಕೂತ್ಕೊಂಡಿರೋದು. ನೋಡಿ, ಜನಗಳು ಬಂದಿದ್ದಾರೆ. ಆದರೆ ಇವತ್ತು 1.5 ಗಂಟೆಗೆ ನಮಾಜಿ ಐತಲ್ಲ, ಅದಾದಮೇಲೆ ಏನೋ ಬೆಜ್ಜಾನ್ ಜನ ಬರ್ತಾರೆ ಇದಕ್ಕೆ ಅಂತಾನೆ. ಹೋಗಿ ನೋಡೋಣ ಬನ್ನಿ. ಬಯಾನ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅಜಾ ಆಯ್ತು. ಇವಾಗ ಅಜಾ ಆದ್ಮೇಲೆ 30 ನಿಮಿಷ ನಮ್ಗೆ ಟೈಮ್ ಸಿಕ್ಕಿದೆ. 30 ನಿಮಿಷ ಆದ್ಮೇಲೆ ನಮಾಜಿ ಸ್ಟಾರ್ಟ್ ಆಗುತ್ತೆ. ಸೊ 5 ನಿಮಿಷ ಟೈಮ್ ಸಿಕ್ಕಿದೆ. ಟೀ ಕುಡಿಯೋಕೆ ಬಂದಿದ್ದೀವಿ ನಾವು. ಇನ್ನು ಜೋಹರ್ ನಮಾಜ್ ಇದೆ, ಅದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ 3 ಜನ. ನಾವು ಹಿಂದೆ 3 ಜನ ಬರ್ತಾ ಇದ್ದೀವಿ. ನಮ್ಮ ಹಳೆ ಫ್ರೆಂಡೇ ಇವಾಗ ಬಂದಿರೋದು, ಇವಾಗ ಎಂಟ್ರಿ ಆಗಿದೆ. 4 ಜನ ಸೇರಿಕೊಂಡು ದೋಸ್ತ್ಗಳು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಟೀ ಕುಡ್ದು ಮತ್ತೆ ನಮಾಜಿಗೆ ಹೋಗ್ಬೇಕು. ಜೋಹರ್ ನಮಾಜ್ ನಡೀತಾ ಇದೆ ಈಗ. ಇವಾಗಲೇ ಜನ ಪೆಂಡಾಲ್ ಬಿಟ್ಟು ಆಚೆಗಡೆ ಬಂದ್ಬಿಟ್ಟವ್ರೆ. ಇನ್ನ ಅಸರ್ ಮತ್ತೆ ಮೊಹರಿಬ್ಗೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಹೋಗಿದ್ದೆ, ಅಲ್ಲಿ ತುಂಬಾ ಜನ ಬಂದಿದ್ರು. ನಮಾಜಿ ಆಗಿ ಎಲ್ಲ ಆಚೆಗಡೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 70-80 ಸಾವಿರ ಜನರಿದ್ದಾರೆ ಆಲ್ರೆಡಿ. ನಾನೇ ಇಷ್ಟೊಂದು ಇರಲಿಲ್ಲ, ಆದರೆ ಇವತ್ತು ಇದ್ದಾರೆ ಎಷ್ಟೊಂದು ಜನರು. ಆಲ್ಮೋಸ್ಟ್ 70 ಸಾವಿರ ಇದ್ದಾರೆ ಅಲ್ವಾ.
ಇದಾರಂತೆ 70,000 ಜನ ಇದ್ದಾರೆ ಅಲ್ವಾ? ಇವನು ಹೇಳ್ತಾ ಇದ್ದಾನೆ ಇದಾನಂತ. ಇದು ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅದು. ಯಾಕಂದ್ರೆ ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಿರೋದಂದ್ರೆ ಮೇನ್ ಸ್ಟೇಜ್ ನಲ್ಲಿ ಪಯಾನ್ ಮಾಡ್ತಾ ಇದಾರಲ್ಲ, ಅದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾರಿಗೆ ಕಿವಿ ಕೇಳಿಸೋದಿಲ್ವೋ, ಮಾತಾಡೋದಿಕ್ ಬರೋದಿಲ್ವೋ ಅವ್ರಿಗೋಸ್ಕರ ಇವರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರೆಸ್ಟ್ ಮಾಡಿ ಊಟ ಮಾಡಕ್ ಹೋಗ್ತಾ ಇದ್ದೀವಿ. ನೋಡು ಎಲ್ಲರೂ ರೆಸ್ಟ್ ಮಾಡ್ತಾವ್ರೆ. ನಾವು ಮತ್ತೆ ನಮ್ಮ ಫ್ರೆಂಡ್ಸು ರೆಸ್ಟ್ ಮಾಡಿದ್ದಾಯ್ತು, ಮುಖ ತೊಳ್ಕೊಂಡು ಇವಾಗ ಊಟ ಮಾಡಕ್ ಹೋಗ್ತೀವಿ. ಆಲ್ರೆಡಿ 4 ಗಂಟೆ ಆಗೋಗಿದೆ, ಹೊಟ್ಟೆ ಬೇರೆ ಹಸಿದಿದ್ದೆ, ಇವಾಗ ಹೋಗಿ ಉಣ್ತಿರೋದೆ. ನಮ್ಮ ಗ್ರೂಪ್ನಲ್ಲಿ ಹೊಸ ಮೆಂಬರ್ ಜಾಯಿನ್ ಆಗಿದ್ದಾನೆ. ರಿಯಾನ್ ಅವ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಕ್ಕೆ ಬಂದಿದ್ ನೀವು ಇಷ್ಟಮಾಗಿ? ನಾವಿಲ್ಲಿ ಇಬಾದತ್ ಮಾಡಿ ತಬ್ದಿಲ್ ಆಗಿ ಹೋಗೋಣ. ಆನ್ಸರ್ ಕೇಳಿಲಿ. ಇಬಾದತ್ ಮಾಡಿ ತಬ್ದಿಲ್ ಆಗಿ ಹೋಗಕ್ಕೆ ಬಂದಿರೋದು ಇವ್ನು. ಒಳ್ಳೆಯ ಉತ್ತರ ಕೊಟ್ರಿ ರಿಯಾನ್ ಅವರೇ ನೀವು. ಇಲ್ಲಿ ದೊಡ್ಡವರ ಮಾರ್ಗದರ್ಶನ ಸಿಗುತ್ತೆ ಬ್ರೋ. ಅಲ್ಲಿ ನಿಮ್ಮಂತವ್ರು ಇರ್ತಾರೆ, ಇಲ್ಲಿ ದೊಡ್ಡವ್ರು ಇರ್ತಾರೆ. ದೊಡ್ಡವ್ರ ಮಾರ್ಗದರ್ಶನ ಇಂಪಾರ್ಟೆಂಟ್. ಕರೆಕ್ಟ್ ನಿಜ ಹೇಳ್ತಾನೆ ಹುಡುಗ. ವರ್ಷಕ್ಕೆ ಒಂದ್ಸಲಿ ನಿಜ ಹೇಳ್ತಾನೆ. ಇವಾಗ ಮುಖ ತೊಳ್ಕೊಂಡು ಹೋಟ್ಲಿಗೆ ಹೋಗೋಣ. ಸೊ ಇವಾಗ ನಾವು ಊಟ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ಅದಕ್ಕಿಂತ ಮುಂಚೆ ಬಾಟ್ಲ್ ಇಸ್ಕೊಳ್ಳೋಣ ಅಂತ ಫ್ರೀನಲ್ಲಿ ನೀರಿನ ಬಾಟ್ಲಿ ಕೊಡ್ತಾವ್ರೆ. ಅಲ್ಲಿ ಹೋಟ್ಲಿಗೆ ಹೋದ್ರೆ ದುಡ್ಡು ಕೊಡ್ಬೇಕು. ನಾವು ಬಜಾರ್ನಲ್ಲಿ ತಿನ್ನೋಕೆ ಹೋಗ್ತಾ ಇರೋದು. ಫ್ರೀನಲ್ಲಿ ಬಾಟ್ಲ್ ಇಸ್ಕೊಂಡು ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಬನ್ನಿ ಇಸ್ಕೊಳ್ಳೋಣ. ಬೇಗ ಮಂಗ್ಳವಿ ನೋಡಿ, ಒಂದೊಂದು ಫ್ರೀ ಕೊಟ್ಟಿದ್ದಾರ. ಆಲ್ಮೋಸ್ಟ್ ಅರ್ಧ ಐಟಮ್ ಎಲ್ಲ ಫ್ರೀ ಬರುತ್ತೆ ನೋಡಿ. ಇವಾಗ ಹೋಗಿ ಹೋಟ್ಲ್ನಲ್ಲಿ ಊಟ ಮಾಡ್ತಿರೋ ಸೀದಾ ಇವಾಗ ಹೋಗ್ತೇವೆ ನಾವು ಊಟ ಮಾಡಕ್ಕೆ. ಬಜಾರ್ದಲ್ಲಿ ನೋಡಿ ಕೇಸರು, ಶಿಲಾಜಿತ್ ಎಲ್ಲ ಬಂದೈತೆ. ಪೂರ ಶಿಲಾಜಿತ್ ಪಬ್ಲಿಕ್ ನೋಡಿ ಎಷ್ಟಿದೆ. ಕಾಲಿಗೆ ಜಾಗ ಇಲ್ಲ, ಅಷ್ಟೊಂದು ಪಬ್ಲಿಕ್ ಇದೆ. ಜನಗಳ ಸಾಗರ ಹಂಗೆ ನೋಡಿ, ಎಷ್ಟು ಜನರಿದ್ದಾರೆ. ಫುಲ್ ಕ್ರೌಡು ನೋಡಿ, ಫುಲ್ ಸೌಂಡು. 0.6 ಇಲ್ಲ ನನ್ನ ಫೋನ್ನಲ್ಲಿ. ಜನಗಳು ಹೆಂಗ್ ಹೋಗ್ಬೇಕು ನೀರು. ಜನಗಳು ಹಿಂದೆಯಿಂದ ತಳ್ಕೊಬೇರೆ ಬರ್ತಾವ್ರೆ. ಹೆಂಗ್ ಮಾಡ್ಬೇಕು ಊಟ ನೋಡ್ಬೇಕು. ಹೋಟ್ಲ್ ಎಲ್ಲ ಫುಲ್ ಇರುತ್ತೆ. ನಡಿಯೋ ಮುಂದೆ ಸೇಫ್. ಮುಂದೆ ಹೋಗಕ್ ಹೊಳ್ತಾವ್ ನೀವು. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಅವ್ರು ನೋಡ್ಕೊಳ್ಳಿ, ನಮ್ಗೇನಂತೆ. ನಮ್ಗೆ ಹೋಟ್ಲ್ ಸಿಕ್ತಿಲ್ಲ ಇಲ್ಲಿ ಊಟ ಮಾಡಕ್ಕೆ ಅಂದ್ರೆ ನಮ್ಮ ಫ್ರೆಂಡ್ಸು ಆ ಕಡೆ ಈ ಕಡೆ ಹೋಗ್ತಾರೆ. ಅದೇ ಹೇಳಿದ್ ನಾನು. ಹೋಟ್ಲೇ ಸಿಕ್ತಿಲ್ಲ ಊಟ ಮಾಡಕ್ಕೆ. ಫಸ್ಟ್ನಾಗ ಸಿಕ್ತಲ್ಲ 2, ಆ ಹೋಟ್ಲಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಈಗ ನೋಡೋಣ ಹೋಗಿ. ಸೊ ಇವಾಗ ಊಟ ಮಾಡ್ಕೊಂಡು ಆಚೆ ಬಂದ್ವಿ ನಾವು. ಪಬ್ಲಿಕ್ ನೋಡಿ ಎಷ್ಟಿದೆ ಅಂತ. ಊಟ ಮಾಡಿದೀವಿ, ಊಟ ಮಾಡ್ಕೊಂಡು ಮತ್ತೆ ಮೈದಾನ ಹತ್ರ ಹೋಗ್ಬೇಕು. ಫುಲ್ ಪಬ್ಲಿಕ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ಊಟ ಮಾಡೋನೆ. ಇಲ್ಲಿ ನೋಡಿ ಹೋಗ್ತಿರೋದು. ಚೆನ್ನಾಗಿದ್ಯಾ? ಅಬ್ಬಬ್ಬ, ಅಬ್ಬೆ ಕಾಲಿತ್ತು. ಬಡವಂತ ನಾನು ಒಬ್ಬನೇ ತಿಂದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕೆ. ಪಬ್ಲಿಕ್ ನೋಡ್ರಿ ಎಷ್ಟಿದೆ. ಟೀ ಕುಡಿಬೇಕೀಗ ಹೋಗಿ. ಟೀ ಕುಡಿದು ಮತ್ತೆ ಪೆಂಡಾಲಿಗೆ ಹೋಗೋದು. ಜನರು ಬಂದು ಎಲ್ಲ ಇದಾಗ್ಬಿಟ್ಟಿದೆ. ಟೀ ಸ್ಟಾಲ್ ಅಂತ. ಜನಗಳ ಸಾಗರ ಇವತ್ತು. ಆಲ್ಮೋಸ್ಟ್ 1 ಲಕ್ಷ ರೀಚ್ ಆಗೋಗಿದೆ ಪಬ್ಲಿಕ್. ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಇದು ಬರೇ ಬಜಾರ್, ಇದು ಊಟದ್ದು. ಇದೇ ಹೋಟ್ಲಲ್ಲಿ ಟೀ ಕುಡಿಯೋದು ನಾವು. ಅಜಾಮ್ ಬೇರೆ ಆಗ್ತಿದೆ, ಬೇಗ ಟೀ ಕುಡ್ತೀವಿ, ಹೋಗ್ಬೇಕು ನಮಾಜಿಗೆ. ಈಗ ಟೈಮ್ ಕಡಿಮೆ ಇದೆ. ಎಲ್ಲನೂ ಫುಲ್ ಜನ. ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಇದು ಹೋಟ್ಲು. ಸೊ ಇವಾಗ ಟೀ ಕುಡ್ದು ಹೋಗ್ತಾ ಇದ್ದೀವಿ.
ಮತ್ತೆ ಇದ್ರ ಒಳಗೆ ಫುಲ್ ಪಬ್ಲಿಕ್ಕು ಇವಾಗ ಟೀ ಕುಡ್ದಾಯ್ತು. ನಮ್ಮ ದೋಸ್ತು ಹರಿರಾಗ್ ಹೊಡಿತಾನೆ ಸೌತ್ ವೈಬ್ಸ್ ಯೂಟ್ಯೂಬ್ ಮೇ ಸೊ ಇವಾಗ ವಜೂ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಿಕಾಗಳೆಲ್ಲ ಆಗುತ್ತೆ. ನಿಕಾ ಆದಮೇಲೆ ಬೇರೆದು ಬಯಾನ್ ಇರುತ್ತೆ. ಸೊ ಇವಾಗ ವಜೂ ಮಾಡ್ಕೊಳ್ಳೋಣ. ಇಲ್ಲೂ ಫುಲ್ ಜನರಿದ್ದಾರೆ, ಅಡ್ಜಸ್ಟ್ ಮಾಡ್ಕೋಬೇಕೀಗ. ಫುಲ್ ಜನರು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ವಜೂ ಮಾಡ್ಕೊಂಡು ಹೋಗೋಣ. ಇದು ಅಸರ್ ನಮಾಜ್ 5 ಗಂಟೆಗೆ. ಜನ ನೋಡಿ ಎಷ್ಟು ಬಂದ್ಬಿಟ್ಟವ್ರೆ ಆಲ್ರೆಡಿ. ಪೆಂಡಾಲ್ ಬಿಟ್ಟು ಆಚೆಯಿಂದ ಆಚೆಗಡೆನ ಬಂದ್ಬಿಟ್ಟವ್ರೆ. ಆಗ ನಾವು ಹೋಗ್ತಾ ಇದ್ದೀವಿ ಪೆಂಡಾಲ್ ಒಳಗೆ. ನಮ್ಮ ಬ್ಯಾಗ್ ಐತಲ್ಲ ಅಲ್ಲಿ ಬ್ಯಾಗ್ ಹತ್ರ ಹೋಗಿ ಎಲ್ಲ ಅಲ್ಲೇ ಕೂತ್ಕೊಳ್ಳೋದು. ದಿನ 1 ಗಂಟೆ 1.5 ಗಂಟೆ ಟೈಮ್ ಅಲ್ಲೇ ಕೂತ್ಕೊಂಡಿರ್ತೀವಿ. ಕಾನ್ಫಿಡೆನ್ಸ್ ಎಲ್ಲ ಪಬ್ಲಿಕ್ನಲ್ಲಿ ಬ್ಲಾಗ್ ಮಾಡಕ್ಕೆ. ಜನಗಳು ನೋಡಿ ಎಷ್ಟಿದ್ದಾರೆ. ನಮಗೂ ಸ್ವಲ್ಪ ಅಂತ ಮಾಡ್ತಾ ಇದ್ದೀವಿ. ಇವಾಗ ಅಸರ್ ನಮಾಜ್ ಆದ್ಮೇಲೆ ಬಯಾನ್ ಆದ್ಮೇಲೆ ಇವಾಗ ನಿಕಾಗಳು ಮಾಡ್ತಾರೆ. ಆಲ್ಮೋಸ್ಟ್ 30 ಜನರಿದ್ದು ನಿಕಾ ಆಯ್ತು. ಇಸ್ತೆಮಾದಲ್ಲಿ ರಿಲಿಜಿಯಸ್ ಪೀಪಲ್ ಇಂದು ಒಂದು ಡ್ರೀಮ್ ಇರುತ್ತೆ, ನನ್ನ ನಿಕಾ ಇಸ್ತೆಮಾದಲ್ಲೇ ಆಗ್ಲಿ ಅಂತ. ಅದಕ್ಕೆ 30ರಿಂದ ಜಾಸ್ತಿ ಜನದ್ದು ನಿಕಾಗಳಾಯ್ತು. ಅಸರ್ ನಮಾಜು ಆಯ್ತು, ಬಯಾನು ಆಯ್ತು, ಅದರ ಜೊತೆ ನಿಕಾಗಳನ್ನು ಕೂಡ ಆಗೋಯ್ತು. ಇವಾಗ ಮೊಹರಿಬ್ ಟೈಮು. ಇವಾಗ ಎಲ್ಲಾ ಜನರು ಎಲ್ಲಿದ್ರು ಪೆಂಡಾಲ್ ಒಳಗೇನೆ ಬರೋದು. ಯಾಕಂದ್ರೆ ಮೊಹರಿಬ್ ಆದ್ಮೇಲೆನೆ ದೊಡ್ಡ ಮೌಲಾನದ ಬಯಾನ್ ಇರೋದು. ಈ ಮೌಲಾನ ಬರ್ತಾ ಇದಾರಲ್ಲ, ಇವರು ಬರೇ ಕರ್ನಾಟಕದಲ್ಲೇ ಅಲ್ಲ, ಬರೀ ಇಂಡಿಯಾದಲ್ಲೇ ಅಲ್ಲ, ಔಟ್ ಆಫ್ ಇಂಡಿಯಾನು ಕೂಡ ಹೋಗಿ ಬಯಾನ್ಗಳು ಮಾಡ್ತಾರೆ. ಅಂತ ಮೌಲಾನ ಇವರು. ಇವ್ರನ್ನ ನೋಡಕ್ಕೆ ಅಂತಾನೆ ಬೇಜಾನ್ ಕಡೆದಿಂದ ಜನರು ಬರ್ತಾರೆ. ಮತ್ತೆ ಇವರ ಬಯಾನ್ ಕೇಳಕ್ಕೆ. ಇವರು ಬಯಾನ್ ಆದ್ಮೇಲೆ ಲಾಸ್ಟ್ ನಲ್ಲಿ ದುವಾನು ಕೂಡ ಮಾಡ್ತಾರೆ. ಅದೇ ದುವಾ ಫುಲ್ ಸ್ಟಾಪ್ ಇದ್ದಂಗೆ ಇಸ್ತೆಮಾಗೆ. ಆ ದುವಾ ಮಾಡಿದ್ಮೇಲೆ ಇಸ್ತೆಮಾ ಕಂಪ್ಲೀಟ್ ಆಯ್ತು. इत्मीनान के साथ सुनेंगे, इंशाअल्लाह फायदा होगा, हमारी जात को भी फायदा होगा, उम्मत को भी. ಇವರ ಹೆಸರು ಹಾಜಿ ಫಾರೂಕ್ ಸಾಬ್. ಬೆಂಗಳೂರಿನಲ್ಲಿ ಶಿವಾಜಿನಗರ ಇದೆಯಲ್ಲ, ಅಲ್ಲಿ ಸುಲ್ತಾನ್ ಶಾ ಮಸೀದಿ ಇದೆ, ಅಲ್ಲೇ ಇರೋದು ಇವರು. 2 ಗಂಟೆಯಿಂದ 3 ಗಂಟೆವರೆಗೂ ಇವರು ಬಯಾನ್ ಮಾಡಿದ್ರು. ಸೊ ಬಯಾನ್ ಎಲ್ಲ ಮುಗಿದ್ಮೇಲೆ ಇವರು ಇವಾಗ ಹೋಗ್ತಾ ಇದ್ದಾರೆ. ಇವ್ರು ಹೋಗಿದ್ಮೇಲೆ ಮತ್ತೆ ಇಶಾ ನಮಾಜಿ, ಈ ದಿನದ ಲಾಸ್ಟ್ ನಮಾಜಿ ಆದ್ಮೇಲೆ ಇಸ್ತೆಮಾ ಫೈನಲಿ ಕಂಪ್ಲೀಟ್ ಆಯ್ತು. ಇವಾಗ ಇವರು ಹೋಗ್ತಾ ಇದ್ದಾರೆ. ಸೊ ಅವರು ಹೋದ ಮೇಲೆ ಎಲ್ಲಾ ಜನರು ಇಶಾ ನಮಾಜಿಗೆ ಅಂತ ಎದ್ದು ನಿಂತ್ಕೊಂಡಿದ್ದಾರೆ. ಈ ಇಶಾ ನಮಾಜಿ ಆದ್ಮೇಲೆ ಎಲ್ಲರೂ ಮನೆಗೆ ಹೋಗ್ತಾರೆ. ಆದ್ರೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಸೊ ಫೈನಲಿ ಬಯಾನ್ ಎಲ್ಲ ಆಯಿತು. ಮತ್ತು ಹಾಜಿ ಫಾರೂಕ್ ಸಾಬ್ ಅವರು ವಾಪಸ್ ಹೋದರು ಬೆಂಗಳೂರು ಕಡೆಗೆ. ನಾವಿವಾಗ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ ಅಂತ. ಪಬ್ಲಿಕ್ ಸ್ವಲ್ಪ ಅಂದಲೇ ಖಾಲಿ ಆಗ್ತಿದೆ. ಇನ್ನೂ ಇದೆ, ಬೆಜ್ಜಾನ್ ಪಬ್ಲಿಕ್ ಇದೆ. ಇವಾಗ ಬಜಾರ್ನಲ್ಲಿ ನೋಡ್ಬೇಕು ನೀವು ಹೆಂಗಿರುತ್ತೆ ಅಂತ. ಫುಲ್ ಬೆಜ್ಜಾನ್ ಪಬ್ಲಿಕ್ ಇದೆ. ಇವಾಗ ನೋಡೋಣ ಹೋಗಿ. ನಾವು ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಟೀ ಕುಡ್ದಾದ್ಮೇಲೆ ಊಟ ಮಾಡ್ಕೊಂಡು ಮದ್ಗಿರಿ ಕಡೆಗೆ ಹೋಗೋದು. ಅಲ್ಲಿವರೆಗೂ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಶಾಪಿಂಗ್ ಅಂತ ಬಜಾರಿಗೆ ಬಂದು ಇಲ್ಲಿ ನೋಡಿ ಜನಗಳ ಸಾಗರ. ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಶಾಪಿಂಗ್ ಮಾಡಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ನೋಡೋಣ ನಾವು ಎಷ್ಟು ಕಷ್ಟ ಬೀಳ್ತೀವೋ ಇನ್ನ. ಸ್ವೀಟ್ ತಗೊಳ್ಳೋಣ ಅಂತ ಬಂದಿದ್ವಿ, ಆದರೆ ಫೋನ್ ಪೇ ಯೂಸ್ ಆಗ್ತಿಲ್ಲ. ಇಲ್ಲಿ ಫುಲ್ ಜಾಮ್ ಆಗೋಗಿದೆ. ಕ್ಯಾಶ್ ನಮ್ಮ ಹತ್ರ ಇಲ್ಲ. ರಾಜಸ್ಥಾನಿ ಅಜ್ಮೀರಿ ಸ್ವೀಟ್ ಅಂತ ಇದು ನೋಡಿ. ಈ ಕಡೆನೂ ಇದೆ, ಈ ಕಡೆನೂ ಪೂರ್ತಿ ಅಂಗಡಿಗಳವೆ. ಇದು ಸ್ವೀಟಿಂದು ಬರೀ ಸ್ವೀಟ್ ಸಿಗೋದು. ನಮ್ಮ ಹತ್ರ ಕ್ಯಾಶ್ ಇಲ್ಲ. ಎಲ್ಲ ಅರ್ಧ ಕೆ ಜಿ ಅದು. ಅರ್ಧ ಕೆ ಜಿ 200 ರೂಪಾಯಿ ಅದು ಸ್ವೀಟ್ ಹಾಕಿರೋದು. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. 200 ರೂಪಾಯಿ ಅರ್ಧ ಕೆ ಜಿ. ನೋಡೋಣ, ಯಾರಾದರೂ ಕ್ಯಾಶು ಕೊಡೋರು ಸಿಕ್ಕಿದ್ರೆ ಅವ್ರ ಹತ್ರ ಇಸ್ಕೊಂಡು ತಗೋಬೇಕೀಗ. ಸೊ ಫೈನಲಿ ಎಲ್ಲ ಬಿಚ್ಚಿಬಿಡ್ತಿದ್ದಾರೆ. ಆಗೋಯ್ತು ಇಸ್ತೆಮ್ಮ. ಅದು ಒಂದು ಸೆಂಟ್ರ್ನಲ್ಲಿ ವಾಟರ್ ಪ್ರೂಫ್ ಪೆಂಡಾಲ್ ಇರುತ್ತಲ್ಲ, ಅದು ಒಂದಿರುತ್ತೆ ಅಷ್ಟೇ. ಇವಾಗ ಮಿಕ್ಕಿದ್ದೆಲ್ಲ
ತೆಗ್ದುಬಿಡ್ತವ್ರೆ. ಮಂಡ್ಯದಲ್ಲಿ ಆಗಬೇಕಂತ ಇನ್ನೂ 2 ದಿವಸ. ನೋಡಿ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ಇನ್ನು 8 ಗಂಟೆ 8 ಗಂಟೆ ಅನ್ನೋದಿನ 11 ಗಂಟೆ. ಇವಾಗ ನಾವು ಮದ್ಗಿರಿಗೆ ಹೋಗ್ತಾ ಇದ್ದೀವಿ. ನಮಗೂ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ನೋಡಿ ಆಲ್ರೆಡಿ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಡೇ 2 ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಂಗೆ ಸಪೋರ್ಟ್ ಮಾಡಿ. ಸೊ ನಡೀರಿ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿಗಷ್ಟೇ. ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಬಯೋನಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಎಲ್ಲೂ ಕೂಡ ಸಪೋರ್ಟ್ ಮಾಡಿ. ಪೀಸ್. ಸೊ ಫೈನಲಿ ನಮ್ಮ ಈ ವ್ಲಾಗ್ ಇವತ್ತಿಗೆ ಎಂಡ್ ಆಯಿತು. ನನಗೆ ನಿಮ್ಮ ಸಪೋರ್ಟ್, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.